ಕೆಲವರ ಹೋರಾಟ ಕಾಸಿಗಾಗಿ, ಕೆಲವರ ಹೋರಾಟ ಕುರ್ಚಿಗಾಗಿ, ಕೆಲವರ ಹೋರಾಟ ಬೆಳೆಯುವುದಕ್ಕಾಗಿ, ಕೆಲವರ ಹೋರಾಟ ತುಳಿಯುವುದಕ್ಕಾಗಿ, ಕೆಲವರ ಹೋರಾಟ ಸ್ವಾರ್ಥಕ್ಕಾಗಿ, ಕೆಲವರ ಹೋರಾಟ ಸೇವೆಗಾಗಿ. ನಮ್ಮ ಹೋರಾಟ ನಿಮ್ಮ ಧ್ವನಿಯಾಗಿ, ನಿಮ್ಮ ಭಾವನೆಗೆ ನಮ್ಮ ಧ್ವನಿ. ಇದು ಸಿಂಚನ ವಾಹಿನಿ. ನಮ್ಮ ರಾಜ್ಯದಲ್ಲಿ ಕನ್ನಡದ ಕುಲದೇವಿ ತಾಯಿ ಭುವನೇಶ್ವರಿಗಾಗಿ ದೇವಾಲಯ ಹೊಂದಿದೆ. ಅಲ್ಲಿ ವರ್ಷದ 365 ದಿನವೂ ತ್ರಿಕಾಲದಲ್ಲಿ ಪೂಜೆ ನಡೆಯುತ್ತದೆ. ಆ ತಾಯಿಯ ದರ್ಶನ ಪಡೆಯಬೇಕಿದ್ದರೆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಭುವನಗಿರಿ ಬೆಟ್ಟ ಹತ್ತಬೇಕು. ಅಲ್ಲಿದೆ 16ನೇ ಶತಮಾನದಲ್ಲಿ ಕಟ್ಟಿದ ಕನ್ನಡಮ್ಮನ ದೇವಾಲಯ. ಸುತ್ತಲೂ ಕಂಗೊಳಿಸುವ ಹಚ್ಚ ಹಸುರಿನ ಬೆಟ್ಟಗುಡ್ಡಗಳು, ತೆಂಗು ಕಂಗು ಹೂಗಿಡಗಳು, ಪಕ್ಷಿಗಳ ಇಂಚರದ ನಡುವೆ ಪ್ರಶಾಂತವಾಗಿ ನೆಲೆ ನಿಂತಿದ್ದಾಳೆ ದೇವಿ ಭುವನೇಶ್ವರಿ. ದೇವಸ್ಥಾನದ ಎದುರಿನಲ್ಲಿ ಏಕಶಿಲೆಯಲ್ಲಿ ನಿರ್ಮಿಸಿದ ಧ್ವಜಸ್ತಂಭ, ಅಭಯಹಸ್ತ ನೀಡುವ ಭುವನೇಶ್ವರಿಯ ಮೂರ್ತಿಯೊಂದಿಗಿರುವ ಪ್ರವೇಶ ದ್ವಾರವಿದೆ. ಚಂದ್ರಶಾಲೆ ಹೊರ ಆವರಣವನ್ನು ಕಾಲಾನುಕ್ರಮದಲ್ಲಿ ನವೀಕರಿಸುತ್ತಾ ಬರಲಾಗಿದೆ. ದೇವಸ್ಥಾನ ಪ್ರವೇಶ ಮಾಡುತ್ತಿರುವಂತೆ ಕನ್ನಡ ಧ್ವಜದ ಬಣ್ಣದ ಪತಾಕೆಗಳಿಂದ ಅಲಂಕರಿಸಿದ್ದು ಮನಸೆಳೆಯುತ್ತದೆ. ವರ್ಷ ಪೂರ್ತಿ ಹಲವು ಕನ್ನಡ ಪರ ಸಂಘಟನೆಗಳು ಆಗಮಿಸಿ ರಾಜ್ಯೋತ್ಸವ ಆಚರಿಸಿ ದೇವಿಯ ದರ್ಶನ ಪಡೆಯುತ್ತಾರೆ. ಅದರಂತೆಯೇ ಕನ್ನಡದ ಅಳಿವು ಉಳಿವಿಗಾಗಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿರುವ ಹಾಗೂ ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನ ಸದಾಕಾಲ ಬೆಳೆಸುವ ಪ್ರಯತ್ನದಲ್ಲಿ ಅವಿರತ ಶ್ರಮ ವಹಿಸುತ್ತಿರುವ ಕರುನಾಡ ವಿಜಯ ಸೇನೆ ಪದಾಧಿಕಾರಿಗಳು ಕಳೆದ 4 ವರ್ಷಗಳಿಂದ ಪ್ರತಿ ವರ್ಷ ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸಿ ಉತ್ತರ ಕನ್ನಡ ಘಟಕದ ಸಹಯೋಗದೊಂದಿಗೆ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿದ್ದು, ಈ ಬಾರಿಯೂ ಕನ್ನಡಾಂಬೆಯ ಸನ್ನಿಧಿಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ನೂರಾರು ಜನರು ಆಗಮಿಸಿ ಪೂಜೆ ಸಲ್ಲಿಸಿ ಸಭಾ ಹಾಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಕನ್ನಡ ಧ್ವಜಾರೋಹಣ ನೆರವೇರಿಸಿ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭಾರಂಭ ನೀಡಲಾಯಿತು. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರುನಾಡ ವಿಜಯ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದೀಪಕ್ ಎಚ್ಎನ್ ಅವರು ನೆರವೇರಿಸಿದರು. ನಂತರ ಮಾತನಾಡಿ, ಕಳೆದ 4 ವರ್ಷಗಳಿಂದ ಇಲ್ಲಿಗೆ ಬಂದು ಕನ್ನಡಾಂಬೆಗೆ ಪೂಜೆ ಸಲ್ಲಿಸಿ ರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ. ಸರ್ಕಾರ ರಾಜ್ಯದಲ್ಲಿಯೇ ಏಕೈಕ ಕನ್ನಡಾಂಬೆಯ ದೇವಾಲಯವಾಗಿರುವ ತಾಯಿ ಭುವನೇಶ್ವರಿ ದೇವಾಲಯದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕಿತ್ತು. ಅದು ಅಲ್ಲದೆ ಇಲ್ಲಿ ಪ್ರತಿ ವರ್ಷ ಭುವನಗಿರಿ ಉತ್ಸವ ನಡೆಯಬೇಕಿತ್ತು. ಆದರೆ ಇಲ್ಲಿಯವರೆಗೆ ಯಾವುದೂ ಸಾಧ್ಯವಾಗಲಿಲ್ಲ. ಸ್ಥಳೀಯರು ಸಹಕಾರ ನೀಡಿದರೆ ನಮ್ಮ ಸಂಘಟನೆಯ ಸಹಕಾರದೊಂದಿಗೆ ಭುವನಗಿರಿ ಉತ್ಸವ ಆಚರಿಸಲು ಉತ್ಸುಕರಾಗಿದ್ದೇವೆ ಎಂದರು. ಈ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಸಬೇಕು. ಸರ್ಕಾರ ಇಲ್ಲಿ ಭುವನಗಿರಿಯ ಉತ್ಸವ ಮಾಡಬೇಕು ಅಂತ ಒಂದು ಕನಸನ್ನ ಕಟ್ಟಿ ಸುಮಾರು 4ನೇ ಬಾರಿ ನಾವಿಲ್ಲಿ ಬರ್ತಾ ಇದ್ದೀವಿ. ನಮ್ಗೆ ಆಸೆ ಒಂದೇ, ನಾನು ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಅವರಿಗೆ ಪ್ರತಿ ವರ್ಷ ಪತ್ರ ಬರೀತಾ ಇದ್ದೆ, ಭುವನಗಿರಿ ಉತ್ಸವ ಮಾಡಿ ಕರ್ನಾಟಕದಲ್ಲಿ ತಾಯಿ ಭುವನೇಶ್ವರಿಯ ದೇವಸ್ಥಾನ ಪ್ರಾಚೀನವಾದ ದೇವಸ್ಥಾನ, ಇಲ್ಲಿ ಸರ್ಕಾರದಿಂದ ಒಂದು ಉತ್ಸವದ ಕಾರ್ಯಕ್ರಮ ಆಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೋಬೇಕು ಅಂತ ನಿರಂತರವಾಗಿ ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಯಾವುದೇ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಅವರು ಅಧಿಕಾರವನ್ನು ತೆಗೆದುಕೊಂಡಾಗ ಮೊದಲನೇ ಪತ್ರ ನಮ್ದು ಭುವನಗಿರಿ ದೇವಸ್ಥಾನಕ್ಕೆ ಭುವನಗಿರಿ ಉತ್ಸವ ಮಾಡಬೇಕು ಅಂತ. ಯಾಕೆಂದ್ರೆ ಈ ವಿಚಾರವನ್ನ ನಾನು ಈ ಭಾಗದ ಪತ್ರಕರ್ತರ ಸಂಘದ ಪ್ರಮುಖರಾದಂತ ರವೀಂದ್ರ ಭಟ್ರು ಪ್ರಜಾವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಚರ್ಚೆ ಮಾಡಿದ್ರು. ಸರ್ ನಮ್ಗೆ ಏನಾದ್ರೂ ಮಾಡಿ ಭುವನಗಿರಿ ಉತ್ಸವ ಆಗ್ಬೇಕು ಸರ್. ಅವನು ತುಂಬಾ ಖುಷಿ ಪಟ್ರು, ಈ ಭಾಗದವ್ರು ಅವನು.
ನಮ್ಗೇನ್ ಆಸೆ ಅಂದ್ರೆ ಪ್ರಾಚೀನವಾದ ದೇವಸ್ಥಾನ, ನಮ್ಗೆ ಇರ್ತಕ್ಕಂಥ ಕನ್ನಡದ ಹೋರಾಟಗಾರರಿಗೆ, ಕನ್ನಡಿಗರಿಗೆ ಒಂದು ಪೂಜೆ ಮಾಡುವಂತ ದೇವತೆ ಇಲ್ಲಿದೆ, ಅದಕ್ಕೊಂದು ಉತ್ಸವ ಆಗಬೇಕು, ಇಲ್ಲಿ ಕಾರ್ಯಕ್ರಮಗಳು ಸರ್ಕಾರದಿಂದ ರೂಪುಗೊಳ್ಳಬೇಕು ಅಂತ ನಿರಂತರವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸು ಕಾಣ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನಿರಂತರವಾದ ಒತ್ತಡ ನಾವು ಮಾಡ್ತಾನೆ ಇದ್ದೀವಿ. ಖಂಡಿತವಾಗ್ಲೂ ನಾವು ಭುವನಗಿರಿ ಉತ್ಸವವನ್ನ ಸರ್ಕಾರದಿಂದನೇ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ. ಇಲ್ಲಿರ್ತಕ್ಕಂಥ ಪಂಚಾಯತಿ ಅಧ್ಯಕ್ಷರು ತಾವು ಸಹ ಒಂದು ಪತ್ರವನ್ನ ಬರೀಬೇಕು ಸರ್ಕಾರಕ್ಕೆ ಅಂತ ಮನವಿಯನ್ನ ಮಾಡ್ತಾ ಇದ್ದೀನಿ. ಬೆಳ್ಕಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಲ್ಲಾಸ್ ಗೌಡ ಮಾತನಾಡಿ, ಬೆಂಗಳೂರಿನಿಂದ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ತಾಯಿ ಭುವನೇಶ್ವರಿ ದೇವಿಯ ದರ್ಶನ ಪಡೆಯಲು ಆಗಮಿಸಿರುವ ಕರುನಾಡ ವಿಜಯ ಸೇನೆಯ ಸರ್ವರನ್ನ ಅಭಿನಂದಿಸಿದರು. ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಶ್ರೀಕಾಂತ್ ಹೆಗಡೆ ಮಾತನಾಡಿ, ದೇವಾಲಯದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ದೇವಾಲಯದ ಅಭಿವೃದ್ಧಿಗಾಗಿ ಸರ್ಕಾರವನ್ನು ಆಗ್ರಹಿಸುತ್ತಲೇ ಇದ್ದೇವೆ. ರಾಜ್ಯದ ಏಕೈಕ ಕನ್ನಡಾಂಬೆಯ ದೇವಾಲಯಕ್ಕೆ ಸರ್ವರನ್ನ ಸ್ವಾಗತಿಸುತ್ತೇವೆ. ಎಲ್ಲರೂ ದೇವಾಲಯದ ಪರಿಸರದ ಸ್ವಚ್ಛತೆ ಹಾಗೂ ಪಾವಿತ್ರ್ಯತೆ ಕಾಪಾಡಿಕೊಳ್ಳಲು ಸಹಕರಿಸಬೇಕು ಎಂದರು. ರಾಜ್ಯ ಉಪಾಧ್ಯಕ್ಷರಾದ ಸಚ್ಚಿದಾನಂದ್ ಅವರು ಬೇರೆ ಬೇರೆ ಜಿಲ್ಲೆಯಿಂದ ಬಂದ ಪದಾಧಿಕಾರಿಗಳನ್ನ ಅಭಿನಂದಿಸಿದರು. ಕಾರ್ಮಿಕ ಘಟಕದ ಜಯಂತಿ ಏನ್ ಮಾಡಿದ್ದು, ಕಲ್ಯಾಣೋತ್ಸವ ಏನ್ ಮಾಡಿದ್ದು, ಅದೇ ತರ ಭುವನಗಿರಿ ಉತ್ಸವನ ನಮ್ಮ ರಾಜ್ಯಾಧ್ಯಕ್ಷರಾದ ದೀಪಕ್ ಅಧ್ಯಕ್ಷತೆಯಲ್ಲಿ ಖಂಡಿತ ಮಾಡೇ ಮಾಡ್ತೀವಿ. ಅದಕ್ಕೆ ನಮ್ಮ ಕನ್ನಡದ ಕಟ್ಟಾಳುಗಳು ನಿಮ್ಮ ಬೆಂಬಲ, ತನು ಮನ ಧನ ನೀವು ಕೂದಿದಿರಲ್ಲ, ಅವರೆಲ್ಲರೂ ಕೈ ಎತ್ತಿ ನಾವೆಲ್ಲ ತನು ಮನ ಧನ ಕೊಡ್ತೇವೆ ಅಂತ. ಕರುನಾಡ ವಿಜಯ ಸೇನೆಯ ಯುವ ಘಟಕದ ರಾಜ್ಯಾಧ್ಯಕ್ಷ RS ಮಹೇಶ್ ಅವರು ಮಾತನಾಡಿ, ಮುಂದಿನ ವರ್ಷ ನಮ್ಮ ಸಂಘಟನೆಯ ವತಿಯಿಂದ ಭುವನಗಿರಿ ಉತ್ಸವಕ್ಕೆ ಮೊದಲ ಆದ್ಯತೆ ಕೊಡುತ್ತೇವೆ ಎಂದರು. ಏನಂದ್ರೆ ಈ ಕನ್ನಡ ರಾಜ್ಯೋತ್ಸವನ ನಮ್ಮ ಬೆಂಗಳೂರಲ್ಲಿ ಆಗಿರ್ಬೋದು ಮತ್ತು ಬೇರೆ ಜಿಲ್ಲೆಗಳಲ್ಲೂ ಒಂದು ಸ್ಟೇಜ್ ಹಾಕಿ ಒಂದು 4 ಜನ ಗಣ್ಯರನ್ನ ಕರೆದಿ ಒಂದು 4 ಡ್ಯಾನ್ಸ್ ಆಡಿಸಿ ಒಂದು 4 ಸಾಂಗ್ ಆಡಿ ಒಂದು ರಾಜ್ಯೋತ್ಸವವನ್ನು ಮಾಡ್ತಾರೆ. ಅದು ನಾವು ಸಂಘಟನೆ ಮಾಡಬಾರ್ದು ಅಂತೇಳಿ ನಾವು ಈ ಕರುನಾಡು ವಿಜಯ ಸೇನೆ ಏನ್ ಸಂಘಟನೆಯನ್ನು ಸ್ಥಾಪನೆ ಮಾಡ್ತೀವಿ, ನಮ್ಮಲ್ಲಿ ಯಾವತ್ತೂ ಒಂದು ನಿರ್ಧಾರನ ಮಾಡ್ತೀವಿ. ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅವತ್ತು ನಿರ್ಧಾರ ಮಾಡ್ತೀವಿ. ಕನ್ನಡ ಶಾಲೆಗಳು ಎಲ್ಲೆಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ನಶಿಸಿ ಹೋಗ್ತಾ ಇದೆ, ಆ ಶಾಲೆಗಳನ್ನ ಉಳಿಸಿ ಬೆಳೆಸುವಂತ ಕೆಲಸನ ನಮ್ಮ ಕನ್ನಡ ವಿಜಯ ಸೇನೆ ಮಾಡೋಣ ಅಂತೇಳಿ ಇಡೀ ನಮ್ಮ ಕರ್ನಾಟಕದಲ್ಲಿ ಗಡಿ ಭಾಗದಲ್ಲಿ ಪ್ರಮುಖವಾಗಿ ಜಿಲ್ಲೆಗಳಲ್ಲಿ ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನ ಗುರುತಿಸಿ ಇವತ್ತಿಗೆ ಒಂದು 100 ಜಿಲ್ಲೆ ಶಾಲೆಗಳಿಗೆ ಸುಣ್ಣ ಬಣ್ಣ ನೀರಿನ ವ್ಯವಸ್ಥೆ ಮತ್ತೆ ಟಾಯ್ಲೆಟ್ ವ್ಯವಸ್ಥೆನ ಇವತ್ತವರೆಗೂ ನಾವು ಮಾಡಿಕೊಟ್ಟಿದ್ವಿ. ಏನಾದ್ರೂ ಅದರ ಒಂದು ಸಂಘಟನೆ ಮಾಡಿದ್ರೆ ಇವತ್ತು ಅದು ನಮ್ಮ ಕರುನಾಡ ವಿಜಯ ಸೇನೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ. ಹಾಗೆ ಕನ್ನಡದ ನೆಲ ಜಲ ಭಾಷೆಯ ವಿಚಾರ ಆಗಿರ್ಬೋದು, ಸಂಸ್ಕೃತಿಯ ವಿಚಾರ ಆಗಿರ್ಬೋದು, ಈ ವಿಚಾರಗಳಲ್ಲಿ ಮೊದಲಿಗೆ ನಾವು ಕಾರ್ಯಕ್ರಮಗಳನ್ನ ರೂಪಿಸಬೇಕು ರಾಜ್ಯಾದ್ಯಂತ ಅಂತ ಹೇಳಿದಾಗ ಮೈಸೂರು ಪಾರ್ಕಲ್ಲಿ ಒಂದು ಹನುಮ ಜಯಂತಿ ಮಾಡ್ತೀವಿ. ಯಾಕೆಂದ್ರೆ ಕನ್ನಡ ನಾಡಿನ ಹನುಮನಿಗೆ ಕನ್ನಡದಿಂದ ಒಂದು ಉತ್ಸವ ಅಂತ ಹೇಳಿ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಹನುಮ ಜಯಂತಿ ಮಾಡ್ತೀವಿ. ತುಂಬಾ ಯಶಸ್ವಿಯಾಗಿ ಮಾಡಿದ್ದೀವಿ. ನೀವು ಹೇಳಿದ್ರೆ ಸ್ವಲ್ಪ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಿದ್ವಿ. ಒಂದು ಕೂಡ ಪ್ಲಾಸ್ಟಿಕ್ ನಾವು ಉಪಯೋಗಿಸ್ತಿರೋ ಬಟ್ಟೆ ಇದು ಬ್ಯಾನರ್ ಆಗಿರ್ಬೋದು, ಅದೇ ಆಗಿ ಎಲ್ಲ ಉಪಯೋಗಿಸಿ ಒಂದು ತುಂಬಾ ಅತ್ಯುತ್ತಮವಾಗಿ ಮಾಡಿದ್ವಿ ಹನುಮ ಉತ್ಸವವನ್ನು ಮಾಡೋದು. ಅದಾದ ನಂತರ ಬೆಂಗಳೂರಲ್ಲಿ ಕಾರ್ಮಿಕರಿಗೋಸ್ಕರ ಹೇಳಿ ಒಂದು ಉತ್ಸವವನ್ನು ಮಾಡೋದು. ಕಾರ್ಮಿಕರಿಗೆ ಉಚಿತವಾಗಿ ಇನ್ಶೂರೆನ್ಸ್ ಕೊಡೋದಾಗಿರ್ಬೋದು, ಮತ್ತೆ ಆಂಬುಲೆನ್ಸ್ ಉಚಿತವಾಗಿ ನಮ್ಮ ಸಂಘಟನೆಯಿಂದ ಯಾರಿಗೆ ತುಂಬಾ ಬೇಕಾಗುತ್ತೆ ಅವ್ರಿಗೆ ಆಂಬುಲೆನ್ಸ್ ಕೊಡುವಂತದ್ದಾಗಿರ್ಬೋದು, ಅದು ನಮ್ಮ ಬೆಂಗಳೂರು ಭಾಗದಲ್ಲಿ ಮಾಡೋದು. ತದನಂತರ ಏನು ಈ ಕೋವಿಡ್ ಬಂದು 2-3 ವರ್ಷ ಜನಗಳು ಏನ್ ತತ್ತರಿಸ್ತಾ ಇದ್ರು, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಜನ ಮದುವೆ ಮಾಡ್ಲಿಕ್ಕೂ ತೊಂದರೆ ಇರ್ತಾ ಇತ್ತು. ಪಾಪ ಇದನ್ನೆಲ್ಲ ನಾವು ಅಲ್ಲಿ ನೋಡಿ ನಮ್ಮ ಆ ಭಾಗದ ಉಸ್ತುವಾರಿಗಳು ಮತ್ತೆ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶಿವಪುತ್ರ ಕಾಂಡವರು ಮತ್ತೆ ರಾಜ್ಯಾಧ್ಯಕ್ಷರಾದ ದೀಪಕ್ ಅವರು ನಾವೆಲ್ಲ ಸೇರಿ ಅಲ್ಲೊಂದು ಏನಾದ್ರು ಒಂದು ಇದಕ್ಕೊಂದು ಸಮಸ್ಯೆ ಮಾಡ್ಬೇಕಂತೇಳಿ 101 ಸಾಮೂಹಿಕ ಮದುವೆ, ಆ ಕೋವಿಡ್ ಸಮಯದಲ್ಲಿ 101 ಸಾಮೂಹಿಕ ಮದುವೆ ಮಾಡಿರೋದು ಇವತ್ತಿಗೂ ಕೂಡ ಆ ಭಾಗದ ಜನರು ನಮ್ಮನ್ನ ನೆನೆಸ್ಕೊಂತಿದ್ದಾರೆ. ಯಾಕಂದ್ರೆ ಅವತ್ತಿಗೆ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಕೋವಿಡ್ ಸಮಯ ಆಗಿರೋದ್ರಿಂದ ಅವತ್ತು ಹದಗೆಟ್ಟಿತ್ತು. ಅದೊಂದು ಕಾರ್ಯಕ್ರಮ ಮಾಡಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಅಧ್ಯಕ್ಷ ವಿನಾಯಕ್ ಆಚಾರ್ಯ ಸರ್ವರನ್ನ ವಂದಿಸಿದರು. ಶಾಲಾ ಮಕ್ಕಳ ದಾಹ ತೀರಿಸಲು ಯಾರ ಸಹಾಯ ಸಹಕಾರ ಪಡೆಯದ ಸ್ವತಃ 60 ಅಡಿ ಆಳದ ಬಾವಿ ನಿರ್ಮಿಸಿ ಶಾಲಾ ಮಕ್ಕಳಿಗೆ ನೀರುಣಿಸಿದ ತಾಯಿ ಗೌರಿ ನಾಯ್ಕ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳ ಅಧ್ಯಕ್ಷರನ್ನ ಗೌರವಿಸಲಾಯಿತು. ಉತ್ತರ ಕನ್ನಡ ಜಿಲ್ಲಾ ಸಂಘಟನೆಯ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದೀಪಕ್ HN ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಜಿಲ್ಲಾ ವಕ್ತಾರ ಶ್ರೀರಾಮ್ ಜಾದೂಗರ್ ಅವರು ಸಂಪೂರ್ಣ ಕಾರ್ಯಕ್ರಮದ ಹೊಣೆ ಹೊತ್ತು ಕಾರ್ಯಕ್ರಮ ನಿರ್ವಹಿಸಿದರು. ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು.
ಹೊನ್ನಾವರ ತಾಲೂಕಿನ ಕಡತೋಕಾದ ಜನತಾ ವಿದ್ಯಾಲಯದ ಆವರಣದಲ್ಲಿ ಶಿವಾನಂದ ಹೆಗಡೆ ಕಡತೋಕ ಸಹಯೋಗದಲ್ಲಿ ಯಕ್ಷರಂಗ ಪತ್ರಿಕೆಯ ಸಂಪಾದಕ ಗೋಪಾಲಕೃಷ್ಣ ಭಾಗವತ್ ನೇತೃತ್ವದಲ್ಲಿ ಕಡತೋಕ ಕೃತಿ ಸ್ಮೃತಿ ಯಕ್ಷರಂಗೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶ್ರೀಪಾದ್ ಭಟ್ ಕಡತೋಕ, ಪಿಕೆ ಹೆಗಡೆ ಹರಿಕೇರಿ, ಸುಬ್ರಹ್ಮಣ್ಯ ಭಟ್ ನವಿಲಗೋಡ್ ಇವರ ಯಕ್ಷಗಾನ ಭಾಗವತಿಕೆಯ ಗಣಪತಿ ಸ್ತುತಿಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು. ನ್ಯಾಯವಾದಿ ಸತೀಶ್ ಭಟ್ ಉಳಿಗೆರೆ ಪ್ರಾಸ್ತಾವಿಕದೊಂದಿಗೆ ಸರ್ವರನ್ನ ಸ್ವಾಗತಿಸಿದರು. ಯಕ್ಷರಂಗೋತ್ಸವ ಯಕ್ಷರಂಗ ಪತ್ರಿಕೆ ಪ್ರತಿ ತಿಂಗಳ ಒಂದು ಸಲ ಬರ್ತದೆ. ವರ್ಷಕ್ಕೊಮ್ಮೆ ಅದಕ್ಕೆ ಒಂದು ಪ್ರಕಾಶ ಚೆಲ್ಲುವ ರೀತಿಯಲ್ಲಿ ಒಂದು ಸಮ್ಮೇಳನವನ್ನ ತೆಂಕು ಬಡಗು ಎರಡೂ ಒಂದು ಪ್ರಕಾರಗಳನ್ನ ಸೇರಿಸಿ ಯಕ್ಷರಂಗ ಪತ್ರಿಕೆ ಸಂಪಾದಕರಾದಂತಹ ಗೋಪಾಲಕೃಷ್ಣ ಭಾಗವತ್ ಅವರು ಅತ್ಯಂತ ಶ್ರಮ ವಹಿಸಿ ಸಂಘಟನೆಯನ್ನ ಕಳೆದ 12 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ಯಕ್ಷಗಾನ ರಂಗಾಸಕ್ತರಿಗೆ, ಹವ್ಯಾಸಿಗಳಿಗೆ, ವೃತ್ತಿಪರರಿಗೆ ಎಲ್ಲರಿಗೂ ಮಾರ್ಗದರ್ಶನ ನೀಡುವಂತ ಒಂದು ಅತ್ಯಮೂಲ್ಯವಾದಂತ ಸಭೆಯನ್ನ ಸಂಘಟಿಸುತ್ತಾರೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಯಕ್ಷಗಾನದ ಕೊಡುಗೆ ಅಪಾರವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಯಕ್ಷಗಾನ ಕೇವಲ ಮನೋರಂಜನೆಗೆ ಕೂಡಿರದೆ ವ್ಯಕ್ತಿತ್ವದ ಸಂಸ್ಕಾರವನ್ನು ನೀಡುತ್ತದೆ. ನಮ್ಮೆಲ್ಲರ ಹಠದ ಕಾರಣದಿಂದಾಗಿಯೇ ಯಕ್ಷಗಾನಕ್ಕೆ ಪ್ರತ್ಯೇಕವಾದ ಅಕಾಡೆಮಿ ಸ್ಥಾಪಿತವಾಗಿದೆ. ಯಕ್ಷಗಾನವನ್ನು ವಿದ್ಯಾರ್ಥಿಗಳಿಗೆ ಕಲಿಸುವ ಮೂಲಕ ಈ ಕಲೆಯನ್ನು ಬೆಳೆಸುವ ಕೆಲಸ ನಡೆಯುತ್ತಿದೆ. ಆರ್ಥಿಕ ಲಾಭದ ಲೆಕ್ಕಾಚಾರಕ್ಕಿಂತ ಭೌತಿಕ ಲಾಭದ ಕುರಿತು ಆಲೋಚನೆ ಮಾಡಬೇಕು. ಇದರಿಂದ ವ್ಯಕ್ತಿತ್ವ ವಿಕಸನವಾಗುತ್ತದೆ. ನಾನು ನಮ್ಮ ಕಡತೋಕದ ಮಂಜುನಾಥ್ ಭಾಗವತರ ಸಂಸ್ಮರಣೆಯನ್ನು ಮಾಡೋದಕ್ಕೆ ಅವಕಾಶ ಆಗಿರೋದಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತೇನೆ, ಹೆಮ್ಮೆ ಪಡ್ತೇನೆ. ನಾನು ಹಿಂದೂ ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗೇ ಆಗಿದ್ದೆ. ನಾನು ನಮ್ಮ ಗೋಪಾಲಕೃಷ್ಣ ಭಾಗವತರಿಗಂತೂ ಮಾಹಿತಿ ಇದೆ. ಅವರು ಈಗ ನೆನಪು ಮಾಡ್ತಾ ಇದ್ರು, ಶಿಕ್ಷಣ ಮಂತ್ರಿ ಆದಾಗ ನೀವು ಸಭೆ ಶುರುವಾಗಿದ್ದ ಮೊದಲೇ ಒಂದು ಉದ್ಘಾಟನೆ ಮಾಡಿ ಹೋಗ್ಬಿಟ್ಟಿದ್ವಿ ಅಂತ. ಅಂದರೆ ಯಕ್ಷಗಾನದ ಬಗ್ಗೆ ಅಥವಾ ಯಕ್ಷಗಾನದ ಸಾಧಕರು ಯಾರ್ಯಾರಿದ್ದಾರೋ ಅವರೆಲ್ಲರ ಬಗ್ಗೆ ನನಗೆ ವಿಶೇಷವಾದಂತಹ ಒಂದು ಅಭಿಮಾನ ಇದ್ದೇ ಇದೆ. ಯಾಕೆಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅದು ಒಂದು ಜನರ ಶ್ರೀಮಂತಿಕೆ, ಆ ಸಾಂಸ್ಕೃತಿಕ ಶ್ರೀಮಂತಿಕೆ ಬೆಳೆದಿದ್ದಿದ್ರೆ ಬಹಳ ದೊಡ್ಡ ಕೊಡುಗೆ ಯಕ್ಷಗಾನದಿಂದ. ಯಕ್ಷಗಾನದ ಆ ಕೊಡುಗೆಯ ಕಾರಣದಿಂದ ನಮ್ಮ ಜನಸಮುದಾಯದಲ್ಲಿ ಒಂದು ಸುಸಂಸ್ಕೃತವಾದಂತಹ, ಒಂದು ಸಂಸ್ಕಾರಯುತವಾದಂತಹ ಒಂದು ಜೀವನ ನಿರ್ಮಾಣ ಆಗಿದೆ. ಅದರಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನ ಅವರು ಯಾರೇ ಎಲ್ಲೇ ಇದ್ರೂ ಒಳ್ಳೆಯವರು, ಸುಸಂಸ್ಕೃತರು ಅಂತ ಕರೆಸ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಯಕ್ಷಗಾನದಂತಹ ಸಾಂಸ್ಕೃತಿಕ ವಿಶೇಷತೆಗಳು. ಹಾಗಾಗಿ ಯಾರು ಈ ರೀತಿಯ ಎಲ್ಲ ಕಲಾವಿದರು ತಮ್ಮನ್ನು ತಾವು ತೋರಿಸ್ಕೊಂಡು ಸಮರ್ಪಿಸಿಕೊಂಡು ಅವರು ಈ ಕಲೆಯನ್ನ ಮುಂದುವರಿಸೋದಕ್ಕೆ ಕಾರಣೀಕರ್ತರಾಗಿದ್ದಾರೋ ಅಂಥವರೆಲ್ಲರ ಒಂದು ಸಂಸ್ಮರಣೆಯ ಕಾರ್ಯಕ್ರಮದಲ್ಲಿ ಅಥವಾ ಈ ಕುರಿತಂತೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಕ್ಷಣಕಾಲವಾದರೂ ಭಾಗಿಯಾಗಬೇಕು ಅಂತ ಮೊದಲಿಂದಲೂ ಪ್ರಯತ್ನ ಮಾಡ್ತಿರುವಂತವನ್ನ ಖ್ಯಾತ ಯಕ್ಷಗಾನದ ವೇಷಭೂಷಣ ತಜ್ಞ ಲಕ್ಷ್ಮಣ್ ನಾಯ್ಕ್ ಮಂಕಿ ಹಾಗೂ ಶಿವಮೊಗ್ಗ ಜಿಲ್ಲೆ ಸಾಗರದ ಹಿರಿಯ ಪತ್ರಕರ್ತ ಗಣಪತಿ ಶಿರಳಗಿ, ಯಕ್ಷಗಾನ ಕಲಾವಿದರಾದ ಪ್ರಭಾಕರ್ ಚಿಟ್ಟಾಣಿ ಅವರನ್ನ ಕಡತೋಕ ಕೃತಿ ಸ್ಮೃತಿ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಪ್ರೊಫೆಸರ್ ಎಸ್ ಶಂಭುಭಟ್ ಅವರು ಯಕ್ಷಗಾನದಲ್ಲಿ ಇರುವ ವಿಶೇಷತೆಗಳ ಕುರಿತು ಮಾತನಾಡಿದರು. ಸ್ಮೃತಿ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನ ನೆನಪು ಮಾಡಿಕೊಳ್ಳಬೇಕು. ಈ ಕೆಲಸಗಳೆಲ್ಲ ಮುಂದಿನ ಪೀಳಿಗೆಯನ್ನ ನಮ್ಮ
ಒಟ್ಟಿಗೆ ತೆಗೆದುಕೊಂಡು ಹೋಗೋದಕ್ಕೆ, ಉಳಿದವರನ್ನು ಸುಸಂಸ್ಕೃತರಾಗಿ ಹಾಗೆ ಅವರು ಇದನ್ನ ಅಂಥ ಆದರ್ಶದ ಗುಣಗಳಲ್ಲಿ ಕೆಲವನ್ನ ಆದರೂ ತಮ್ಮದಾಗಿಸಿಕೊಳ್ಳಿ ಅನ್ನೋ ಭಾವನೆಯಿಂದ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಹಾಗೆ ಮಾಡುವಾಗ ನಿಜಕ್ಕೂ ಅಂಥ ಹೊಸ ಕುಡಿಗಳು ಹೊರಗೆ ಬರುತ್ತವೆ. ಅವರು ಪ್ರೇರೇಪಿತರಾಗ್ತಾರೆ, ಅವರಿಗೆ ಬೇಕಾದ ಗೌರವ ಇಂಥ ಕಾರ್ಯಕ್ರಮದಲ್ಲಿ ಸಿಗುತ್ತಾ ಇರ್ತದೆ. ಹೀಗೆ ಒಳ್ಳೆಯ ಕೆಲಸ ಮಾಡಿದರೆ ನಮ್ಮನ್ನು ಜನ ಗುರುತಿಸ್ತಾರೆ ಅಂತ ಆಗೋದು ತುಂಬ ಪ್ರಯೋಜನಕಾರಿ. ಅದಕ್ಕಾಗಿ ನಾವು ಇಂಥ ಕೆಲಸವನ್ನು ಮಾಡಬೇಕು. ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನವನ್ನ ದೇವರ ಪೂಜೆ ಎಂದು ನಂಬಿ ಪ್ರದರ್ಶಿಸಲಾಗುತ್ತಿದೆ ಎಂದರು. ಅಲ್ಲದೆ ಹೊನ್ನಾವರದ ಯಾವುದಾದರೂ ವೃತ್ತಕ್ಕೆ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಚಿಟ್ಟಾಣಿಯವರ ಹೆಸರಿಡಬೇಕೆಂದು ಆಗ್ರಹಿಸಿದರು. ಈ ಕುಮಟ ಹೊನ್ನಾವರ ಭಾಗವೇ ಹಾಗೆ ಯಕ್ಷಗಾನದ ಪುಣ್ಯ ಭೂಮಿಗಳು. ವಿಶೇಷವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಸಮಗ್ರವಾಗಿ ಯಕ್ಷಗಾನ ಬೇರೂರಿದ್ರು ಕೂಡ ಈ ಭಾಗದಲ್ಲಿ ನೂರಾರು ಕೆರೆಮನೆ ಶಂಭು ಇರ್ಬೋದು, ಮಹಾಬಲ ಇರ್ಬೋದು, ಚಿಟ್ಟಾಣಿ ಇರ್ಬೋದು, ಕಡತವರು ಮುನಿಯಾದ್ ಭಾಗವತ್ ಇರ್ಬೋದು. ಹೀಗೆ ನೀವು ಹೇಳ್ತಾ ಹೋದ್ರೆ ಅವರ ಹೆಸರು ಬಿಟ್ಟು ಇವರ ಹೆಸರು ಬಿಟ್ಟೆ ಅಂತ ಆಗತ್ತೆ. ನೂರಾರು ಜನ ಮಹಾತ್ಮರು ಹೋದಂತಹ ಪುಣ್ಯ ಸ್ಥಳ ಇದೆ. ಅದಕ್ಕೆ ಅದರಲ್ಲೂ ಈ ಕಡತೋಕ ಅಂತೂ ಎಷ್ಟೋ ನೂರಾರು ಸಾವಿರಾರು ಯಕ್ಷಗಾನ ನಡೆದಂತಹ ಈ ಭಾಗದಲ್ಲಿ ನಾವಿವತ್ತು ದಿವಸ ಮಾತನಾಡ್ತಾ ಇದ್ದೇವೆ. ಇಷ್ಟೊತ್ತಿನವರೆಗೂ ಕೂಡ ವಿಶ್ವೇಶ್ವರ ಕಾಗೇರಿರ್ಬೋದು, ಪ್ರಶಸ್ತಿ ಪಡೆದಂತಹ ಅಮ್ಮ ಇರ್ಬೋದು, ಎಲ್ಲರೂ ಕೂಡ ಯಕ್ಷಗಾನ ಬಗ್ಗೆ ಸುಧೀರ್ ಶಂಭು ಭಟ್ರು ಕೂಡ ಸುದೀರ್ಘವಾಗಿ ಹೇಳಿದ್ದಾರೆ. ಯಕ್ಷಗಾನ ಅನ್ನುವಂಥದ್ದು ನನ್ನ ದೃಷ್ಟಿಯಲ್ಲಿ ಕೇವಲ ಒಂದು ಮನೋರಂಜನೆ ಕಾರ್ಯಕ್ರಮ ಅಲ್ಲವೇ ಅಲ್ಲ, ಇದೊಂದು ದೇವತಾ ಕಾರ್ಯ. ಹರಕೆ ಆಟ ಅಂತ ನಾವು ಹೇಳ್ತೇವೆ. ಹರಕೆ ಅಂತಂದ್ರೇನು? ದಿವಿಗಿ ಮಠದಲ್ಲಿ ರಾಮಾನಂದ ಸ್ವಾಮಿಗಳು ವರ್ಷಕ್ಕೆ 2 ಬಾರಿ 3 ಬಾರಿ ಈ ಯಕ್ಷಗಾನ ಸೇವೆ ಮಾಡ್ತಾ ಇದ್ದಾರೆ. ಯಾವುದಾದ್ರು ಒಂದು ವಿಶೇಷ ಪೂಜೆ ಆದ್ರೆ ಅಲ್ಲಿ ಯಕ್ಷಗಾನ ಆಟ ಇರೋ ಅಂತ ಹೇಳ್ತಾ ಇದ್ದಾರೆ. ಯಕ್ಷಗಾನ ಅಂದ್ರೆ ಅದೊಂದು ದೇವ ಸೇವೆ. ನಾವು ದೇವರಿಗೆ ಹೇಗೆ ಅಭಿಷೇಕ ಮಾಡ್ತೇವೆಯೋ, ಹೋಮ ಮಾಡ್ತೇವೆಯೋ, ಭಜನೆ ಮಾಡ್ತೇವೆಯೋ, ಅದೇ ರೀತಿ ಯಕ್ಷಗಾನ ಕೂಡ ಪರಮಾತ್ಮನ ಸೇವೆ ಇದೆ. ಆ ಪರಮಾತ್ಮನ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಯಕ್ಷಗಾನ ಇವತ್ತಿನ ದಿವಸ ಉಳಿದಿದೆ ಅಂತಂದ್ರೆ ನಮ್ಮ ಗೋಪಾಲಕೃಷ್ಣ ಭಾಗವತರಂತಹ ಎಷ್ಟೋ ಜನ, ನೂರಾರು ಜನ, ಸಾವಿರಾರು ಜನ ಯಕ್ಷಗಾನಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಕರಾವಳಿಯ ಗಂಡುಮೆಟ್ಟಿನ ಕಲೆಯಾದ ಯಕ್ಷಗಾನಕ್ಕೆ ನಮ್ಮ ತಾಲೂಕಿನ ಕೊಡುಗೆ ಅಪಾರವಾಗಿದೆ. ಈ ಭಾಗದ ಚಿಟ್ಟಾಣಿ ಹಾಗೂ ಕೆರೆಮನೆ ಕುಟುಂಬದವರ ಯಕ್ಷಗಾನದ ಕೊಡುಗೆ ವಿಶ್ವದೆಲ್ಲೆಡೆ ಪ್ರಸಿದ್ಧವಾಗಿದೆ ಎಂದರು. ವೇದಿಕೆಯಲ್ಲಿ ನಿವೃತ್ತ ಪ್ರಾಂಶುಪಾಲ ಮತ್ತು ಸಂಗೀತಗಾರರಾದ ಪ್ರೊಫೆಸರ್ ಎಸ್ ಶಂಭು ಭಟ್, ಸಂಘಟನೆ ಅಧ್ಯಕ್ಷರಾದ ಶಿವಾನಂದ ಹೆಗಡೆ ಕಡತೂಕ, ಉದ್ದಿಮೆದಾರರಾದ ಅನಂತಮೂರ್ತಿ ಹೆಗಡೆ, ಯಕ್ಷಗಾನದ ಹಿರಿಯ ಸಂಶೋಧಕಿ ಡಾಕ್ಟರ್ ವಿಜಯನಳಿನಿ ರಮೇಶ್, ಬಿಜೆಪಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್, ಕಡ್ಲೆ ಗ್ರಾಮ ಪಂಚಾಯತ್ ಸದಸ್ಯ ಗೋವಿಂದ್ ಗೌಡ, ಯಕ್ಷಗಾನ ಕಲಾವಿದರಾದ ಪ್ರಭಾಕರ್ ಚಿಟ್ಟಾಣಿ, ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಜನತಾ ವಿದ್ಯಾಲಯದ ಪ್ರಾಂಶುಪಾಲರಾದ ದುರ್ಗಮ್ಮ PH ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ಕಾರ್ತಿವೀರ್ಯಾರ್ಜುನ ಎಂಬ ಯಕ್ಷಗಾನ ಪ್ರದರ್ಶನಗೊಂಡಿತು. ಕುಮಟಾ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ಡಿಪೋದಲ್ಲಿ ನಿಲ್ಲಿಸಿಡಲಾಗಿದ್ದ ಕೆಎಸ್ಆರ್ಟಿಸಿ ಬಸ್ ಒಂದಕ್ಕೆ ಆಕಸ್ಮಿಕ ಬೆಂಕಿ ತಗುಲಿ ಹೊತ್ತಿ ಉರಿದಿರುವ ಘಟನೆ ನಡೆದಿದೆ. ರವಿವಾರ ಸಂಜೆ ರೂಟ್ ಮುಗಿಸಿ ಬಂದಿದ್ದ ಬಸ್ ಅನ್ನ ಡಿಪೋದಲ್ಲಿ ನಿಲ್ಲಿಸಲಾಗಿತ್ತು. ಈ ಬಸ್ ಸೋಮವಾರ ಬೆಳಗ್ಗೆ ಇನ್ನೊಂದು ರೂಟ್ಗೆ ಹೊರಡುವುದಿತ್ತು. ಆದರೆ ಸಂಜೆ ಕರ್ತವ್ಯ ಮುಗಿಸಿದ ಚಾಲಕ ಎಂದಿನಂತೆ ಡಿಪೋದಲ್ಲಿ ಬಸ್ ಇಟ್ಟು ಹೋಗಿದ್ದರು. ರಾತ್ರಿ ವೇಳೆ ನಿಲ್ಲಿಸಿಟ್ಟ ಸ್ಥಳದಲ್ಲಿಯೇ ಬಸ್ಸಿಗೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದೆ. ಬೆಂಕಿ ಹೊತ್ತಿಕೊಂಡಿರುವುದನ್ನು ಗಮನಿಸಿದ ಅಲ್ಲಿನ ಸಿಬ್ಬಂದಿಗಳು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಕುಮಟಾದ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ಪೊಲೀಸರು ಬೆಂಕಿ ನಂದಿಸಿದ್ದು, ಸದ್ಯ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಈ ಬಗ್ಗೆ ಪೊಲೀಸರು ತನಿಖೆ ಕೈಗೊಂಡಿದ್ದು, ಬಸ್ಸಿಗೆ ಬೆಂಕಿ ಬಿದ್ದಿರುವ ಬಗ್ಗೆ ನಿಖರ ಮಾಹಿತಿ ತಿಳಿದು ಬರಬೇಕಿದೆ. ರೋಗಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ ಎಂದು ಮಂಗಳೂರಿನ KS ಹೆಗಡೆ ಆಸ್ಪತ್ರೆಯ ಎಲುಬು ಮತ್ತು ಕೀಲು ತಜ್ಞ ಡಾಕ್ಟರ್ ವಿಕ್ರಮ್ ಶೆಟ್ಟಿ ಹೇಳಿದ್ದಾರೆ.
ಕುಮಟಾ ತಾಲೂಕಿನ ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲಬಾ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಹಾಗೂ ಸಂಜೀವನಿ ವಿಭಾಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಗಳೂರಿನ ಕೆಎಸ್ ಹೆಗಡೆ ಆಸ್ಪತ್ರೆಯ ತಜ್ಞ ವೈದ್ಯರಿಂದ ನಡೆದ ಉಚಿತ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯ ವಿವಿಧ ವ್ಯಸನಗಳಿಗೆ ಬಲಿಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಇದನ್ನು ನಿಯಂತ್ರಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಮ ಆಸ್ಪತ್ರೆಯಲ್ಲಿ ವಿವಿಧ ರೀತಿಯ ಸೌಲಭ್ಯಗಳಿದ್ದು ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ದೊರೆಯುತ್ತಿದ್ದು ಪ್ರತಿಯೊಬ್ಬರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ಪತ್ರಕರ್ತ ಸದಾನಂದೇಶ್ ಭಂಡಾರಿ ಮಾತನಾಡಿ, ಸದೃಢರಾದ ನಾವುಗಳೇ ಇಂತಹ ಕಾರ್ಯಕ್ರಮಗಳನ್ನು ಸಂಯೋಜಿಸಲು ಹಿಂಜರಿಯುವಂತಹ ಕಾಲಘಟ್ಟದಲ್ಲಿ ಅಂಗವಿಕಲ ಸಂಘಟನೆಯವರು ಮಾಡುವ ಇಂತಹ ಕಾರ್ಯಕ್ರಮಗಳು ಶ್ಲಾಘನೀಯವಾಗಿದೆ. ಇವರ ಇಂತಹ ಕಾರ್ಯಕ್ರಮಗಳಿಗೆ ದಾನಿಗಳು ಹೆಚ್ಚೆಚ್ಚು ಸಹಾಯ ಸಹಕಾರ ನೀಡುವ ಮೂಲಕ ಅಂಗವಿಕಲರನ್ನ ಪ್ರೋತ್ಸಾಹಿಸಬೇಕು ಎಂದರು. ಕಲಬಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂತಹ ಕಾರ್ಯಕ್ರಮ ಸಂಘಟಿಸಿದ ಅಂಗವಿಕಲರ ಸಂಘದ ಕಾರ್ಯ ಶ್ಲಾಘನೀಯವಾಗಿದೆ. ಇಂಥ ಶಿಬಿರಗಳ ಪ್ರಯೋಜನಗಳನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು. ಅಂಗವಿಕಲರ ಸಂಘಟನೆಗಳು ಆಯೋಜಿಸುವ ಯಾವುದೇ ಕಾರ್ಯಕ್ರಮಗಳಿಗೆ ನಮ್ಮ ಪಂಚಾಯತ್ ಎಲ್ಲ ರೀತಿಯ ನೆರವು ನೀಡಲಿದೆ ಎಂದರು. ಅಂಗವಿಕಲರ ಸಂಘದ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಆರ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಅಂಗವೈಕಲ್ಯ ನಮಗೆ ಹುಟ್ಟಿನಿಂದಲೇ ಬಂದಿದ್ದರೂ ಅದನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯವನ್ನು ನಾವು ಹೊಂದಿದ್ದೇವೆ. ನಮ್ಮನ್ನು ಹೀನಾಯವಾಗಿ ನಡೆಸಿಕೊಳ್ಳಬೇಡಿ. ನಿಮ್ಮಂತೆ ನಮಗೂ ಬದುಕಲು ಅವಕಾಶ ಕೊಡಿ. ಲಕ್ಷಾಂತರ ರೂಪಾಯಿಗಳನ್ನು ವೃದ್ಧಾಶ್ರಮಕ್ಕೆ ನೀಡಿ ಹೆತ್ತವರನ್ನು ನೋಡಿಕೊಳ್ಳಲು ಸಾಗ ಹಾಕುವ ಮಕ್ಕಳು ನಮ್ಮ ಮುಂದಿದ್ದಾರೆ. ಇಂಥ ಮಾನಸಿಕ ಸ್ಥಿತಿಯಿಂದ ಅವರು ಹೊರಬಂದು ಪ್ರೀತಿ ವಾತ್ಸಲ್ಯದಿಂದ ಕಾಡುವಂತಾಗಲಿ. ಸರ್ಕಾರ ಅಂಗವಿಕಲರ ಬಗ್ಗೆ ಸಹಾನುಭೂತಿ ಹೊಂದಿ ಇನ್ನಷ್ಟು ಸೌಲಭ್ಯಗಳನ್ನು ನಮಗೆ ನೀಡಬೇಕು ಎಂದರು. 185ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಶಿಬಿರದ ಪ್ರಯೋಜನ ಪಡೆದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರಜ್ಞಾ ಡಿ, ಕೊಂಕಣ ಎಜುಕೇಷನ್ ಶಿಕ್ಷಣ ಸಂಸ್ಥೆಯ ರಾಮಕೃಷ್ಣ ಶಾನ್ಬಾಗ್, ಕೆಆರ್ಎಸ್ ಪಕ್ಷದ ತಾಲೂಕಾ ಉಪಾಧ್ಯಕ್ಷ ವೆಂಕಟೇಶ್ ಕೊಡಿಯಾ, ದಯಾನಿಲಯ ಶಾಲೆಯ ಸದಸ್ಯ ಬಾಲಕೃಷ್ಣ ಕೋರ್ಗಾಂವ್ಕರ್, ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪುನರ್ವಸತಿ ಕಾರ್ಯಕರ್ತರು ಹಾಗೂ ಕುಮಟಾ ಪುರಸಭೆಯ URW ಕಾರ್ಯಕರ್ತರು ಹಾಗೂ ಸಂಜೀವನಿ ಒಕ್ಕೂಟದ MBK ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಕಾರ್ಯಕರ್ತೆಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಪ್ರಮೋದ್ ಶೆಟ್ಟಿ ಸ್ವಾಗತಿಸಿದರು. ಗಜಾನ್ ಶೆಟ್ಟಿ ವಂದಿಸಿದರು. ಹೊನ್ನಾವರ ಪಟ್ಟಣದ ಪುರಾಣ ಪ್ರಸಿದ್ಧ ಜಡ್ಡಿಕೇರಿಯ ಆದಿಶಕ್ತಿ ಜಗದಾಂಬಾ ದೇವಸ್ಥಾನದಲ್ಲಿ ನವೆಂಬರ್ 26 ಮಂಗಳವಾರ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ. ರಾತ್ರಿ 7:30ಕ್ಕೆ ದೀಪೋತ್ಸವ ಕಾರ್ಯಕ್ರಮ ನೆರವೇರಲಿದ್ದು ಸಂಜೆ 8 ಗಂಟೆಗೆ ಅನ್ನಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಸಂಘಟಕರು ಮನವಿ ಮಾಡಿದ್ದಾರೆ. ಹೊನ್ನಾವರ ತಾಲೂಕಿನ ಮಾಗೋಡಿನ ಡಾಕ್ಟರ್ ಗಣೇಶ್ ಸುಬ್ರಾಯ ಹೆಗಡೆ ಇವರು ರಾಸಾಯನಶಾಸ್ತ್ರ ವಿಭಾಗದಲ್ಲಿ ಮಂಡಿಸಿದ ಬಯೋಮಾಸ್ ಡಿರೈವ್ಡ್ ಹೈ ಸರ್ಫೇಸ್ ಫಾರೆಸ್ಟ್ ಕಾರ್ಬನ್ ಫಾರ್ ಎನರ್ಜಿ ಅಂಡ್ ಸೆನ್ಸಿಂಗ್ ಅಪ್ಲಿಕೇಶನ್ ಎಂಬ ಮಹಾಪ್ರಬಂಧಕ್ಕೆ NITK ಸುರತ್ಕಲ್ನಿಂದ PhD ಪದವಿ ಲಭಿಸಿದೆ. NITKಯ ರಜತ ಮಹೋತ್ಸವ ಸಭಾಂಗಣದಲ್ಲಿ ನಡೆದ 22ನೇ ಘಟಿಕೋತ್ಸವದಲ್ಲಿ ಇವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು. ಭಾರತ ಸರ್ಕಾರ ಹಾಗೂ ಏಷ್ಯನ್ ರಾಷ್ಟ್ರಗಳ ಸಹಭಾಗಿತ್ವದ ಅಂತಾರಾಷ್ಟ್ರೀಯ ಮಟ್ಟದ ಡೆಂಗ್ಯೂ ವೈರಸ್ ಮೇಲಿನ ಜೈವಿಕ ಸಂವೇದಕ ಸಂಶೋಧನೆಗೆ ಇವರು ಯುವ ಸಂಶೋಧಕರಾಗಿ ಆಯ್ಕೆಯಾಗಿದ್ದಾರೆ. ಡೀಲಾ ಸಲ್ಲೆ ಯೂನಿವರ್ಸಿಟಿ ಮೆನಿಲಾ ಫಿಲಿಪೀನ್ಸ್ನ ಭೌತಶಾಸ್ತ್ರ ವಿಭಾಗದಿಂದ ಇವರು ವಿಸಿಟಿಂಗ್ ರಿಸರ್ಚ್ ಆಗಿ ಆಹ್ವಾನಿತರಾಗಿ ಅಲ್ಲಿನ ಪ್ರಯೋಗಾಲಯಗಳಲ್ಲಿ ಸಂಶೋಧನೆ ನಡೆಸಿದ್ದಾರೆ. ಇದಲ್ಲದೆ ಯೂನಿವರ್ಸಿಟಿ ಬ್ರುನೈ ದಾರುಸಲೆಂ ರಾಸಾಯನಶಾಸ್ತ್ರ ವಿಭಾಗಕ್ಕೆ ವಿಸಿಟಿಂಗ್ ಸ್ಕಾಲರ್ ಆಗಿ ಆಯ್ಕೆಯಾಗುವ ಮೂಲಕ ಬ್ರುನೈ ರಾಷ್ಟ್ರಕ್ಕೆ ಸಂಶೋಧಕರಾಗಿ ಭೇಟಿ ನೀಡಿದ್ದಾರೆ. ಆಂಧ್ರ ಪ್ರದೇಶದ MITSನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನದಲ್ಲಿ ದಿ ಬೆಸ್ಟ್ ಪ್ರೆಸೆಂಟೇಷನ್ ಪ್ರಶಸ್ತಿಗೂ ಇವರು ಭಾಜನರಾಗಿದ್ದಾರೆ. ಪ್ರೊಫೆಸರ್ ಬಿ ರಾಮಚಂದ್ರ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಗಣೇಶ್ ಹೆಗಡೆಯವರ ಹಲವಾರು ಸಂಶೋಧನಾತ್ಮಕ ಪ್ರಬಂಧಗಳು ಅಮೆರಿಕನ್ ಕೆಮಿಕಲ್ ಸೊಸೈಟಿ, ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ, ಎಲ್ಸಿವಿಯರ್, ವಿಲೈನಂತಹ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಗಳಲ್ಲಿ ಪ್ರಕಟಗೊಂಡಿದೆ. ಇದಲ್ಲದೆ ಇವರ ಡೆಂಗ್ಯೂ ರೋಗದ ಮೇಲಿನ ಸಂಶೋಧನಾ ಲೇಖನವನ್ನು ಎಲ್ಸಿವಿಯರ್ ಎನ್ನುವ ವೈಜ್ಞಾನಿಕ ಪತ್ರಿಕೆ ವಿಶ್ವಸಂಸ್ಥೆಯ SDG 3 ಸುಸ್ಥಿರ ಅಭಿವೃದ್ಧಿಯ ಗುರಿಗಳಿಗೆ ಆಯ್ಕೆ ಮಾಡಿರುತ್ತದೆ. ಡಾಕ್ಟರ್ ಗಣೇಶ್ ಇವರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ರಾಸಾಯನಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು, ಕುಮಟಾದ ಡಾಕ್ಟರ್ AV ಬಾಳಿಗ ಮಹಾವಿದ್ಯಾಲಯದಲ್ಲಿ ವಿಜ್ಞಾನ ಪದವಿಯನ್ನು ಪಡೆದಿದ್ದಾರೆ. IISCR ಪುಣೆಯೂ ಸೇರಿದಂತೆ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಇವರು ಹಿಂದೆ ಸಂಶೋಧನೆಗಳನ್ನು ನಡೆಸಿದ್ದಾರೆ. ಹೊನ್ನಾವರ ತಾಲೂಕಿನ ಮಾಗೋಡದ ಕೃಷಿ ದಂಪತಿಗಳಾದ ಮಹಾಲಕ್ಷ್ಮಿ ಹೆಗಡೆ ಹಾಗೂ ಸುಬ್ರಾ ಹೆಗಡೆಯವರ ಸುಪುತ್ರರಾಗಿರುವ ಇವರು ಪ್ರಸ್ತುತ IIT ಹೈದರಾಬಾದ್ನಲ್ಲಿ ಪೋಸ್ಟ್ ಡಾಕ್ಟರಲ್ ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ.